ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ರಿಂಗ್ ಬೀಡ್ಸ್ ಉಪಯೋಗಿಸ್ಕೊಂಡು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಮಾಡ್ತಾಯಿದ್ದೀನಿ. ಇದು ರಿಂಗ್ ಬೀಡ್ಸ್ ಸಾರಿ ಕುಚ್ಚು ಡಿಸೈನು ಸಿಂಪಲ್ ಆಗಿದೆ, ಈಸಿ ಆಗಿದೆ. ಅಂದರೆ ಗ್ರ್ಯಾಂಡೂ ಇದೆ, ಮಾಡೋದು ಈಸಿ ಇದೆ, ಬೇಗ ಆಗುತ್ತೆ. ಎರಡೇ ಸ್ಟೆಪ್ಪಲ್ಲಿ ಆಗುತ್ತೆ, ಹೆಚ್ಚು ವರ್ಕ್ ಇಲ್ಲ ಇದರಲ್ಲಿ. ಆದರೆ ಗ್ರ್ಯಾಂಡ್ ಕಾಣಿಸುತ್ತೆ. ಅದರಿಂದ ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಅಂತ ಹೇಳ್ಬೋದು. ರಿಂಗ್ ಬೀಡ್ಸನ್ನು ಉಪಯೋಗಿಸ್ತೀನಿ. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ 0.75 mm ತೊಗೊಂಡಿದ್ದೀನಿ. ಆಮೇಲೆ ರಿಂಗ್ ಬೀಡ್ ಮತ್ತು ಮಿಡ್ಲಿಗೆ ಸೇರ್ಸೋಕ್ಕೆ ಅದು ರೌಂಡ್ ಬೀಡ್ ಉಪಯೋಗಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಗೋಲ್ಡನ್ ಬೀಡ್, ಸ್ಮಾಲ್ ಮೆಟಲ್ ಬೀಡ್ ಇದೆಯಲ್ವ, ಅದನ್ನು ಉಪಯೋಗಿಸ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಫಸ್ಟ್ ದಾರ ಲಾಕ್ ಮಾಡಿ. ಈ ಥರ ನಾನು ಯಾವಾಗಲೂ ಡಬಲ್ ಲಾಕ್ ಮಾಡ್ತೀನಲ್ವ, ಅದು ಡಬಲ್ ಲಾಕ್ ಮಾಡ್ತಾ ಇದ್ದೀನಿ 2 ಸಾರಿ. ಅದು ಗಟ್ಟಿ ಇರುತ್ತೆ ಅಂತ. ಆಮೇಲೆ ಫಸ್ಟ್ 3 ಚೈನು ಲಾಕ್ ಆದಮೇಲೆ, ಆಮೇಲೆ ಮತ್ತೆ 3 ಚೈನು, ಬಟ್ಟೆಗೆ ಲಾಕ್, ಈಗ ರಿಂಗ್ ಬೀಡ್ಸ್ ಸೇರಿಸಿ, ಮಧ್ಯದಲ್ಲಿ ರೌಂಡ್ ಬೀಡ್ ಸೇರಿಸ್ಕೊಂಡು ರಿಂಗ್ ಬೀಡನ್ನು ಸೇರಿಸ್ತಾ ಇದ್ದೀನಿ. ಈ ಥರ ದಾರಕ್ಕೆ ಸೇರಿಸ್ಕೊಳ್ಳಿ. ಆಮೇಲೆ ಅದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ, ನಾರ್ಮಲಾಗಿ ಯಾವಾಗಲೂ ಮಾಡೋ ಹಾಗೆ. ಆಮೇಲೆ 3 ಸಾರಿ 3 ಚೈನು, ಸಿಂಗಲ್ ಆರ್ಚ್ ಕುಚ್ಚು ಬೇಸ್ ನಿಮ್ಗೆ ಗೊತ್ತಿದೆಯಲ್ವ. ಸ್ಟಾರ್ಟಿಂಗಲ್ಲಿ 2 ಸಾರಿ, ಮಧ್ಯದಲ್ಲಿ ಎಲ್ಲ 3 ಸಾರಿ. ಮತ್ತೆ 3 ಚೈನು, ಬಟ್ಟೆಗೆ ಲಾಕ್, ಮತ್ತೆ 3 ಚೈನು, ಬಟ್ಟೆಗೆ ಲಾಕ್, ಆಮೇಲೆ ಬೀಡ್ಸು. ಈ ಥರ ಸ್ಟಾರ್ಟಿಂಗಲ್ಲಿ 2 ಸಾರಿ 3 ಚೈನು, ಮಿಡ್ಲಲ್ಲೆಲ್ಲ 3 ಸಾರಿ, ಆಮೇಲೆ ಬೀಡ್. ಈ ಥರ ಮಾಡ್ಕೊಂಡು ಬರಬೇಕು. ಪೂರ್ತಿ ಮಾಡಿ ತೋರಿಸ್ತೀನಿ. ಈ ಥರ ಈ ಲೈನ್ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ನೋಡಿ, ಕೊನೆಯಲ್ಲಿ 2 ಸಾರಿ 3 ಚೈನ್ ಮಾಡಿ 2 ಚೈನ್ ಹಾಕಿ ದಾರ ಕಟ್ ಮಾಡಿದ್ದೀನಿ, ಫಸ್ಟ್ ಸ್ಟೆಪ್ಪು. ಈಗ ಸೆಕೆಂಡ್ ಸ್ಟೆಪ್, ಮತ್ತೆ ದಾರ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸಿದ್ದೀನಿ, ಲಾಕಲ್ಲಿ ದಾರ ಫಸ್ಟ್ ಲಾಕ್ ಇದೆಯಲ್ವ ಅಲ್ಲಿ. ಆಮೇಲೆ 3 ಚೈನು ಲಾಕ್ ಆದಮೇಲೆ ಅದೆಲ್ಲಿ ಲಾಕ್ ಆಗಿದೆಯೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರಿಂಗ್ ಬೀಡ್ ಪಕ್ಕದಲ್ಲಿ ಇರೋ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ ನೋಡ್ಕೊಳ್ಳಿ, ಗಮನಿಸ್ಕೊಳ್ಳಿ, ನಾವು ಈ ರಿಂಗ್ ಬೀಡಲ್ಲಿ ಟ್ರಿಪಲ್ ಕ್ರೋಶೆ ಮಾಡಬೇಕು. ಸಾಮಾನ್ಯವಾಗಿ ಟ್ರಿಪಲ್ ಕ್ರೋಶೆಗೆ ಈ ಥರ 2 ಸಾರಿ ದಾರ ಸುಂದ್ಕೊಂಡು ತರ್ತೀವಲ್ವ. ಈಗ ಹಾಗಲ್ಲ. ಈಗ ಒಂದು ಸಾರಿ ಈ ಥರ ದಾರ ಸುಂದ್ಕೊಂಡು ಅದನ್ನು ಕೈಯಲ್ಲಿ ಹಿಡ್ಕೊಂಡು ಸ್ಮಾಲ್ ಬೀಡನ್ನು, ಮೆಟಲ್ ಬೀಡನ್ನು ಅದರಲ್ಲಿ ಕ್ರೋಶೆ ಹುಕ್ಕಿಗೆ ಹಾಕ್ತೀವಿ. ಆಮೇಲೆ ಒಂದು ಸಾರಿ ಸುತ್ಕೊಂಡ್ಮೇಲೆ ದಾರ, ಆಮೇಲೆ ನೆಕ್ಸ್ಟ್ ಇನ್ನೊಂದು ಸಾರಿ ದಾರ ಸುತ್ಕೋತೀವಿ. ಟೈಟಾಗಿರಲಿ ಸ್ವಲ್ಪ, ಅದನ್ನು ಹಿಡ್ಕೊಳ್ಳಿ, ಇಲ್ಲಾಂದ್ರೆ ಅದು ಬೀಳುತ್ತೆ. ಈಗೇನಾಗಿದೆ, ದಾರ ಆದಮೇಲೆ ಬೀಡು ಮತ್ತು ದಾರ. ಈಗ ಮತ್ತೆ ದಾರ ತನ್ನಿ. ಈಗ ನೋಡಿ, ಲೂಪ್ ಲೂಪ್ ಬೀಡ್ ಲೂಪ್ ಲೂಪ್ ಆ ಥರ ಇದೆ. 2 ದಾರ ಈ ಕಡೆ, 2 ದಾರ ಆ ಕಡೆ, ಮಿಡ್ಲಲ್ಲಿ ಬೀಡ್. ಈಗ ಫಸ್ಟ್ 2 ಒಂದು ಮಾಡಿ ದಾರ ತಂದು ಅದನ್ನೇ ಬೀಡ್ ಒಳಗಡೆ ತನ್ನಿ, ತಂದಿರೋ ದಾರನ. ಈಗ 3 ಲೂಪ್ ಇದೆ, ಇನ್ನೆರಡು ಒಂದು ಮಾಡಿ. ಈಗ 2 ಲೂಪ್ ಇದೆ, ಮತ್ತೆರಡು ಒಂದು ಮಾಡಿ ಟ್ರಿಪಲ್ ಕ್ರೋಶೆಲಿ. ಈಗ ಏನಾಗಿದೆ ಅಂದರೆ ಬೀಡ್ ಸ್ವಲ್ಪ ಕೆಳಗಡೆನೆ ಫಸ್ಟ್ ಸ್ಟೆಪ್ಪಲ್ಲೇ ಬಂದುಬಿಡತ್ತೆ, ಮೇಲೆ ಅಲ್ಲ ಕೆಳಗಡೆ, ಮಿಡ್ಲಲ್ಲಿ, ಸರಿ ಮಿಡ್ಲಲ್ಲಿ ಬರುತ್ತೆ. 3 ಚೈನ್ ಮಾಡಿ ಈಗ ಇಲ್ಲಿ ಪೀಕೋ ಮಾಡ್ತಾ ಇದ್ದೀನಿ. ಅಲ್ಲಿ ಆ ಬೀಡ್ ಪಕ್ಕ ಅಲ್ಲಿ ಗ್ಯಾಪ್ ಇದೆಯಲ್ವ, ಅಲ್ಲಿ ಟ್ರಿಪಲ್ ಕ್ರೋಶೆ ಗ್ಯಾಪಲ್ಲಿ ನೋಡಿ. ಫಸ್ಟ್ ಒಂದು ಸರಿ ಹಿಂಗೆ ದಾರ ಸುಂದ್ಕೊಳ್ಳಿ, ಆ ದಾರ ಸಹಿತ ಹಿಡ್ಕೊಳ್ಳಿ ಕ್ರೋಶೆ ಹುಕ್ಕು. ಬೀಡನ್ನು ಆಮೇಲೆ ಮೇಲಿಂದ ಹಾಕ್ಕೊಳ್ಳಿ ಕ್ರೋಶೆ ಹುಕ್ಕಿಗೆ. ಒಂದು ಸತಿ ಸುತ್ತಿ ಆದಮೇಲೆ ಇನ್ನೊಂದು ಸತಿ ಹಾಗೆ ದಾರ ತಗೊಳ್ಳಿ. ಈಗ ಇಲ್ಲಿಂದ ದಾರ ತಗೊಳ್ಳಿ. ಈಗ ಏನಾಗುತ್ತೆ, ದಾರ ಎರಡನ್ನು ಒಂದು ಮಾಡಿ ದಾರನ ಆ ತಂದು ದಾರನ ಬೀಡಿನ ಒಳಗಡೆ ತರಬೇಕು. ಮತ್ತೆ 3 ಇರುತ್ತೆ, ಎರಡೊಂದು. ಒಂದು ಸರಿ ನಿಧಾನ ಮಾಡ್ಕೊಂಡು ನೋಡಿ ನೀವು. ಈಗ 3 ಚೈನ್ ಹಾಕ್ಕೊಂಡು ಪೀಕೋ ಮಾಡ್ತಾಯಿದ್ದೀನಿ. ನೀವು ಇದು ವಿಡಿಯೋ ಪ್ಲೇಬ್ಯಾಕ್ ಸ್ಲೋ ಮಾಡ್ಕೊಳ್ಳಿ. 3 ಡಾಟ್ ಇರುತ್ತಲ್ವ, ವಿಡಿಯೋ ನೋಡುವಾಗ ನೀವು ಮೇಲೆ 3 ಡಾಟ್ ಬರುತ್ತೆ ನೋಡಿ, ರೈಟ್ ಸೈಡ್ ಕಾರ್ನರಲ್ಲಿ ಮೇಲೆ. ಅದನ್ನು ಪ್ರೆಸ್ ಮಾಡಿದರೆ ನಿಮಗೆ ಅಲ್ಲಿ ಪ್ಲೇಬ್ಯಾಕ್ ಸ್ಪೀಡ್ ಅಂತ ಸಿಗುತ್ತೆ. ಒಂದು ಸಾರಿ ದಾರ ಸುತ್ತಕೊಂಡು ಆಮೇಲೆ ಕೈಯಲ್ಲಿ ಹಿಡ್ಕೊಂಡು ಕ್ರೋಶೆಗೆ ಬೀಡ್ಸ್ ಹಾಕಬೇಕು, ಕ್ರೋಶ್ ತೆಗಿಯೋದಿಲ್ಲ ಹುಕ್ಕು. ಆಮೇಲೆ ದಾರ ಸುತ್ಕೊಂಡು ದಾರ ತನ್ನಿ. ಫಸ್ಟ್ 2 ಒಂದು ಮಾಡಿ ಅದೇ ದಾರನ ಬೀಡ್ಸ್ ಒಳಗಡೆ ತರಬೇಕು. ಆಗ 3 ಲೂಪ್ ಉಳಿಯುತ್ತೆ. ಮತ್ತೆರಡು ಒಂದು ಮಾಡಿ
ಮತ್ತೆರಡು ಒಂದು ಮಾಡಿ, ಇನ್ನು 3 ಚೈನ್ ಹಾಕ್ಕೊಂಡು ಪಿಕೋ ಮಾಡಿ. ಇದೇ ಥರ ಮಾಡಬೇಕು ಇಡೀ ಆರ್ಚ್ ನೋಡಿ. ಈ ಥರ ದಾರ ಸುಂದ್ಕೊಳ್ಳಿ, ಆಮೇಲೆ ಬೀಡ್ ಸೇರಿಸಿದಕ್ಕೆ ಹುಕ್ಕಿಗೆ ಇನ್ನೊಂದು ಸರಿ ದಾರ ಸುಂದ್ಕೊಳ್ಳಿ. ಆಮೇಲೆ ನೋಡಿ ಅದು ಲೂಸ್ ಆದರೆ ದಾರ ಆಚೆ ಬರುತ್ತೆ, ಸ್ವಲ್ಪ ಹುಷಾರಾಗಿ ಮಾಡಬೇಕು. ಮಿಡ್ಲಲ್ಲಿ ಬೀಡ್ ಇರಬೇಕು. ಆಮೇಲೆ ದಾರ ತನ್ನಿ, ಎರಡೊಂದು ಮಾಡಿ ಆ ದಾರಕ್ಕೆ ಬೀಡ್ಸನ್ನು ತರಿಸಿ, ಆಮೇಲೆ ಎರಡೊಂದು. ಈಸಿ ಇದೆ, ಆದರೆ ಸ್ವಲ್ಪ ಹುಷಾರಾಗಿ ಮಾಡಬೇಕಾಗತ್ತೆ. ಯಾಕಂದರೆ ಅದು ಲೂಸ್ ಆದರೆ ದಾರ ಆ ಕಡೆ ಈ ಕಡೆ ಬರುತ್ತೆ, ಹಂಗೆ ಬರಬಾರ್ದು. ಬೀಡ್ ಮಧ್ಯದಲ್ಲಿ ಇರಬೇಕು. ಫಸ್ಟ್ ಒಂದು ಸಾರಿ ದಾರ ಸುಂದ್ಕೊಳ್ಳಿ. ನಾವು ಟ್ರಿಪಲ್ ಕ್ರೋಶ್ 2 ಸಾರಿ ದಾರ ಸುಂತೀವಲ್ವ, ಅದರಲ್ಲಿ ಒಂದು ಸಾರಿ ಸುತ್ತಕೊಂಡು ಬೀಡ್ ಹಾಕಿ ಮತ್ತೊಂದು ಸಾರಿ ಆಮೇಲೆ ಸುತ್ತೋದು. ಮಧ್ಯದಲ್ಲಿ ಬೀಡು ಮಿಡ್ಲಲ್ಲಿ ನೋಡಿ. ಲೂಸ್ ಆದರೆ ಆಚೆ ಕಡೆ ಬರುತ್ತೆ ಅದು. ಆಮೇಲೆ ದಾರ ತಗೊಂಡು ಫಸ್ಟ್ ಒಂದು ಮಾಡಿ ಬೀಡನ್ನು ಅದಕ್ಕೆ ತನ್ನಿ, ಮತ್ತೆರಡು. ಸ್ವಲ್ಪ ಹುಷಾರಾಗಿ ಮಾಡಬೇಕಾಗತ್ತೆ. ಒಂದು 2 ಸಾರಿ ಮಾಡಿದಾಗ ಗೊತ್ತಾಗತ್ತೆ ನಿಮಗೆ, ಮಾಡ್ಕೊಳಕ್ಕಾಗತ್ತೆ. ಸ್ವಲ್ಪ ಕೆಳಗಡೆ ಇದು ಲೈನಲ್ಲಿ ಬರುತ್ತೆ ನಿಮಗೆ ಆವಾಗ ಬೀಡು ನೋಡಿ. ಈ ಥರ ಬರುತ್ತೆ. ಮತ್ತೆ 3 ಚೈನ್ ಮಾಡಿ ಪಿಕೋ, ಗ್ಯಾಪ್ ಇದೆಯಲ್ವ, ಗ್ಯಾಪಲ್ಲಿ ಪಿಕೋ. ಈ ಥರ ನೋಡಿ, ಸ್ವಲ್ಪ ಕೆಳಗಿನ ಇದರಲ್ಲಿ ಬರುತ್ತೆ ಇದು ಬೀಡ್ಸು. ಫಸ್ಟ್ ಎರಡೊಂದು ಮಾಡಿ ಅದನ್ನೇ ಬೀಡ್ಗೆ ತನ್ನಿ, ಆಮೇಲೆ 3 ಚೈನ್ ಮಾಡಿ ಪಿಕೋ ಮಾಡ್ಕೊಳ್ಳಿ. ಸ್ವಲ್ಪ ಹುಷಾರಾಗಿ ಮಾಡಬೇಕಾಗತ್ತೆ. ನೀವು ಸ್ವಲ್ಪ ಕೈಯಲ್ಲಿ ಅಡ್ಜಸ್ಟ್ ಮಾಡಿ ನೋಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ. ಕಡಿಮೆ ಆಗುತ್ತೆ, ಎಷ್ಟು ಬೇಕಾಗತ್ತೆ ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್ 3 ಚೈನಲ್ಲಿ ನೀವು ಲಾಕ್ ಮಾಡಬೇಕು. ಟೈಟ್ ಆಗುತ್ತೆ ಅಂದರೆ ಇನ್ನೊಂದು ಸೇರಿಸ್ಕೊಳ್ಳಿ. ತುಂಬ ಲೂಸ್ ಮಾಡಬೇಡಿ. ಟ್ರಿಪಲ್ ಕ್ರೋಶೆ ಲೂಸ್ ಮಾಡಿದರೆ ನಿಮಗೆ ಬೀಡ್ಸ್ ಕಂಟ್ರೋಲಿಗೆ ಬರಲ್ಲ, ಅದು ಮಧ್ಯಕ್ಕೆ ಬೀಡ್ಸ್ ಬರಲ್ಲ, ದಾರ ಆ ಕಡೆ ಈ ಕಡೆ ಓಡಾಡುತ್ತೆ. ಅದಕ್ಕೆ ಸ್ವಲ್ಪ ಟೈಟಾಗಿ ದಾರನ ಹಿಡ್ಕೊಂಡು ಮಾಡಬೇಕಾಗತ್ತೆ. ಈ ಥರ ಮಾಡಿ ಬೀಡ್ಸ್ ಒಳಗಡೆ ತನ್ನಿ, ಆಮೇಲೆ ಎರಡು, ಮತ್ತೆ 3 ಚೈನು ಪಿಕೋ. ಇದನ್ನು ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡಿ. ಟೈಟ್ ಆಗುತ್ತೆ ಅಂದರೆ ಎಕ್ಸ್ಟ್ರಾ ಮಾಡಿ, ಕಡಿಮೆ ಲೂಸ್ ಆಗುತ್ತೆ ಅಂದರೆ ಕಡಿಮೆ ಮಾಡಿ. ಸ್ವಲ್ಪ ಕೈಯಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬರುತ್ತಲ್ವ. 3, 6, 3, 9, 10 ಬೀಡ್ಸ್ ಹಾಕಿದ್ದೀನಿ. ಕರೆಕ್ಟಾಗಿದೆ, ರೌಂಡ್ ಬರುತ್ತೆ. ಅದನ್ನು ನೋಡಿಕೊಂಡು ಲಾಕ್ ಮಾಡಿಬಿಟ್ಟು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನ್ ಹಾಕಿಬಿಟ್ಟು ನೆಕ್ಸ್ಟ್ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶ್ ಹಾಕಿ ಮಾಡಿ ಮುಂದೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ, ರೌಂಡಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಇದು ತುಂಬ ಸಿಂಪಲ್, 2 ಸ್ಟೆಪ್. ಫಸ್ಟ್ ಸ್ಟೆಪ್ ಬೀಡ್ ಹಾಕೋದು, ಸೆಕೆಂಡ್ ಸ್ಟೆಪ್ಪು ಇದು ಆರ್ಚ್ ಮಾಡೋದು, ಡಿಸೈನ್ ಮಾಡೋದು ಅಷ್ಟೇ. ಈಸಿಯಾಗಿದೆ, ಆದರೆ ಗ್ರ್ಯಾಂಡ್ ಆಗಿದೆ ನೋಡಿ. ಇಷ್ಟು ಕಡಿಮೆ ಬೇಗ ಆಗೋದಾದರೂ ಈಸಿಯಾಗಿರೋದಾದರೂ ಗ್ರ್ಯಾಂಡ್ ಆಗಿದೆ. ಆದ್ದರಿಂದ ಮಾಡ್ಕೋಬೋದು ಬ್ರೈಡಲ್ ಸ್ಯಾರಿಗಳಿಗೆ. ಪೂರ್ತಿ ಮಾಡಿ ತೋರಿಸ್ತೀನಿ. ಕುಚ್ಚೆಲ್ಲ ಹಾಕಿದಾಗ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಡಿಸೈನು ಫುಲ್ ಕಂಪ್ಲೀಟ್ ಆಗಿದೆ, ಗ್ರ್ಯಾಂಡ್ ಆಗಿದೆ. ನೀವು ಮಾಡಿ ನೋಡಿ ನಿಮ್ಮ ಸೀರೆಗೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ, ನೀವು ಸೀರೆಗೆ ಮಾಡಿದಾಗ ಹೇಗೆ ಬಂತು ಅಂತ. ಆಮೇಲೆ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಮೇಲೆ ಆಲ್ ನೋಟಿಫಿಕೇಷನ್ ಕೂಡ ಆನ್ ಮಾಡಿ. ಯಾಕಂದರೆ ಮುಂದೆ ನಾನು ಯಾವುದೇ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಾಮಾನ್ಯ ಡೈಲಿ ನಾನು ಅಪ್ಲೋಡ್ ಮಾಡ್ತೀನಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.